ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ. ಹಿಂದಿನ ದಿನಗಳಲ್ಲಿ ನಾವು ದೇವಿಗಳಾದ ಶೈಲಪುತ್ರಿ, ಬ್ರಹ್ಮಚಾರಿಣಿ ಹಾಗೂ ಚಂದ್ರಘಂಟರ ಬಗ್ಗೆ ತಿಳಿದುಕೊಂಡೆವು. ಇಂದು ನವರಾತ್ರಿಯ 4ನೆಯ ದಿನ ಪೂಜಿಸಲ್ಪಡುವ ದೇವಿ ಕೂಷ್ಮಾಂಡಳ ಬಗ್ಗೆ ತಿಳಿದುಕೊಳ್ಳೋಣ. ಕು ಎಂದರೆ ಸ್ವಲ್ಪ, ಉಷ್ಣ ಎಂದರೆ ಉಷ್ಣತೆ, ಅಂಡ ಎಂದರೆ ಮೊಟ್ಟೆ. ದೇವಿ ಕೂಷ್ಮಾಂಡ ಸ್ವಲ್ಪ ಉಷ್ಣತೆಯುಳ್ಳ ವೈಶ್ವಿಕ ಡಿಂಬ ಅಥವಾ ಮೊಟ್ಟೆಯಾಗಿ ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣಳಾಗಿದ್ದರಿಂದ ಆಕೆಗೆ ಈ ಹೆಸರನ್ನು ಇಡಲಾಗಿದೆ. ಗ್ರಂಥಗಳು ಹೇಳುವಂತೆ ಬ್ರಹ್ಮಾಂಡ ಮೊಟ್ಟ ಮೊದಲನೆಯ ಬಾರಿಗೆ ಸೃಷ್ಟಿಯಾದಾಗ ಎಲ್ಲೆಡೆ ಕೇವಲ ಕತ್ತಲಿತ್ತಂತೆ. ಆಗ ತಾಯಿ ಕೂಷ್ಮಾಂಡ ಸೌಮ್ಯವಾಗಿ ನಕ್ಕಳಂತೆ. ಇದರಿಂದ ಹುಟ್ಟಿದ ತೇಜಮಯ ಬೆಳಕು ಇಡೀ ಸೃಷ್ಟಿಯನ್ನೇ ಬೆಳಗಿತು. ಇದೇ ಕಾರಣದಿಂದಾಗಿ ತಾಯಿಯನ್ನು ಆದಿಶಕ್ತಿ ಎಂದರೆ ಎಲ್ಲ ಸೃಷ್ಟಿಗಳ ಹಿಂದೆ ಇರುವ ಪರಮಶಕ್ತಿ ಎಂದು ಕರೆಯುತ್ತಾರೆ. ಇದರೊಂದಿಗೆ ಮತ್ತೊಂದು ಪ್ರಸಿದ್ಧ ಕಥೆ ಇದೆ. ಅದೊಮ್ಮೆ ಅಸುರರಾದ ಮಾಲಿ ಹಾಗೂ ಸುಮಾಲಿ ಒಂದು ಯಾಗವನ್ನು ಕೈಗೊಳ್ಳುತ್ತಾರೆ. ಆ ಯಾಗವನ್ನು ನೋಡಬೇಕೆಂಬ ಕುತೂಹಲದಿಂದ ಸೂರ್ಯದೇವನು ಹಿಂದೆ ಮುಂದೆ ಯೋಚಿಸದೆ ಸೃಷ್ಟಿಯಲ್ಲಿ ತನ್ನ ಜಾಗವನ್ನು ಬಿಟ್ಟು ಆ ಯಜ್ಞಕ್ಕೆ ತೆರಳುವನು. ಇದರಿಂದ ಸೃಷ್ಟಿಯಲ್ಲಿ ಎಲ್ಲೆಡೆ ಕತ್ತಲು ಆವರಿಸಿತು. ಎಲ್ಲೆಡೆ ಅಸಮತೋಲನ ಮೂಡಿತು. ಪ್ರಾಣಿ, ಪಕ್ಷಿ, ಗಿಡ, ಮರ, ಮನುಷ್ಯರು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಲು ತೊಡಗಿದರು. ಇಡೀ ಬ್ರಹ್ಮಾಂಡವೇ ಒಂದು ಸ್ಥಗಿತಕ್ಕೆ ಬಂದಿತು. ಆ ಸಮಯದಲ್ಲಿ ತಾಯಿ ಕೂಷ್ಮಾಂಡ ತನ್ನ ದೈವಿಕ ಪವಿತ್ರ ಶಕ್ತಿಗಳನ್ನು ಒಟ್ಟುಗೂಡಿಸಿ ಸೂರ್ಯನ ಜಾಗಕ್ಕೆ ಹೋಗಿ ವೈಶ್ವಿಕ ಮೊಟ್ಟೆಯಂತೆ ಕುಳಿತುಕೊಳ್ಳುತ್ತಾಳೆ. ಆಗ ಸೃಷ್ಟಿಯಲ್ಲಿ ಎಲ್ಲೆಡೆ ಸೂರ್ಯನ ಕಿರಣಗಳಂತೆಯೇ ಕಿರಣಗಳು ಮೂಡಿ ಸೃಷ್ಟಿಯ ಸಮತೋಲನಕ್ಕೆ ಬರುವುದು. ದೇವಿಯನ್ನು ಆ ರೂಪದಲ್ಲಿ ಕಂಡು ಕ್ಷಮೆ ಯಾಚಿಸಿ ಸೂರ್ಯದೇವ ತಾಯಿ ಕೂಷ್ಮಾಂಡ ತನ್ನೊಳಗೇ ವೈಶ್ವಿಕ ಮೊಟ್ಟೆಯಂತೆ ತನ್ನ ಕೇಂದ್ರ ಭಾಗದಲ್ಲಿ ಕುಳಿತುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಾನೆ. ಅದರಿಂದಾಗಿಯೇ ಸೂರ್ಯದೇವನು ಮೊದಲಿಗಿಂತ ಅತಿ ಹೆಚ್ಚಾಗಿ ತೇಜಸ್ಸಿನಿಂದ ಬೆಳಗುತ್ತಾನೆ ಎಂದು ನಂಬಲಾಗಿದೆ. ಅಲ್ಲದೆ ತಾಯಿ ಕೂಷ್ಮಾಂಡ ಹಾಗೂ ಕುಂಬಳಕಾಯಿಗೆ ಒಂದು ಸಂಬಂಧವಿದೆ. ಸಂಸ್ಕೃತದಲ್ಲಿ ಕುಂಬಳಕಾಯಿಯನ್ನು ಕೂಷ್ಮಾಂಡ ಎನ್ನುತ್ತಾರೆ. ತಾಯಿಗೆ ಕುಂಬಳಕಾಯಿ ಬಹಳ ಪ್ರಿಯವಾದ ಆಹಾರ ಪದಾರ್ಥ ಆದುದ ಕಾರಣ ಆಕೆಯನ್ನು ಕೂಷ್ಮಾಂಡ ಎಂದು ಕರೆಯುತ್ತಾರೆ. ಇಂದಿಗೂ ಕೆಲವೆಡೆ ತಾಯಿ ಕೂಷ್ಮಾಂಡ ದೇವಿಗೆ ಕುಂಬಳಕಾಯಿಯಲ್ಲಿ ಮಾಡಿರುವ ಪದಾರ್ಥಗಳನ್ನು ನೈವೇದ್ಯಕ್ಕೆಂದು ಇಡುತ್ತಾರೆ. ಅಲ್ಲದೆ ಹೇಗೆ ಕುಂಬಳಕಾಯಿಯು ವೈಶ್ವಿಕ ಮೊಟ್ಟೆಯಂತೆ ಕಾಣುತ್ತೋ ಅದರೊಳಗಿರುವ ಸತ್ವಗಳ ಮೂಲಕ ಮನುಷ್ಯನ ದೇಹಕ್ಕೆ ಪೋಷಣೆ ಹಾಗೂ ಶಕ್ತಿ ಕೊಡುವುದೋ ಹಾಗೆಯೇ ಕೂಷ್ಮಾಂಡ ದೇವಿಯು ಒಂದು ವೈಶ್ವಿಕ ಮೊಟ್ಟೆಯಾಗಿ ಇಡೀ ಜಗತ್ತನ್ನೇ ಪೋಷಿಸಿ ಶಕ್ತಿ ನೀಡುತ್ತಾಳೆ ಎಂಬುವ ಕಾರಣದಿಂದ ಆಕೆಯನ್ನು ಕೂಷ್ಮಾಂಡ ಎಂದು ಕರೆಯಲಾಗುವುದು. ತಾಯಿ ಕೂಷ್ಮಾಂಡ 8 ಕೈಗಳಿದ್ದು ಆಯುಧಗಳನ್ನು ಹಿಡಿದಿದ್ದು ಒಂದು ಕೈಯಲ್ಲಿ ಜಪಮಾಲೆ, ಮತ್ತೊಂದು ಕೈಯಲ್ಲಿ ಜೇನಿನ ಕುಡಿಕೆ ಹಿಡಿದು